ಹಾಯ್, ನಾನೆಲ್ಲಿದ್ದೀನಿ ಗೊತ್ತಾ? ಕಾಣ್ತಾ ಇರ್ಬೋದು ಎಲ್ಲ ಚಾಟ್ಸ್ಗಳ ಅಂಗಡಿಗಳಿವೆ ಇಲ್ಲಿ. ಮಸಾಲ ಮಂಡಕ್ಕಿ ಅದು ಇದು ನೋಡಿ, ಮಾವಿನಕಾಯಿ ಖಾರ ಹಾಕಿದ್ದು, ಚುರುಮುರಿ ಎಲ್ಲ ಸಿಗೋ ಅಂಗಡಿಗಳು ಇಲ್ಲೇ ಇದೆ. ಹಾಗೆ ಅದ್ರ ಮುಂದೆಲ್ಲ ಹುಡುಗರು ಹುಡುಗಿಯರು ಪೇರೆಂಟ್ಸು ಎಲ್ಲ ಇದ್ದಾರೆ. ಐಸ್ ಕ್ರೀಮ್ ಅಂಗಡಿ ಕೂಡ ಬಂದಿದೆ. ಎಲ್ಲರೂ ಬ್ಯುಸಿ ಅಂದರೆ ಬ್ಯುಸಿ, ಅದು ಕೊಡಿ ಇದು ಕೊಡಿ, ಅದು ತೊಗೊಳ್ಳೋದು ಇದು ತೊಗೊಳ್ಳೋದು, ಅದನ್ನು ತಿನ್ನೋದು ಇದನ್ನು ತಿನ್ನೋದು. ಹಾಗೆ ಎಲ್ಲಿ ಅಂತ ಗೊತ್ತಾಗಿರಲೇಬೇಕು, ಟೈಟಲಲ್ಲಿ ನೋಡೇ ಇರ್ತೀರ. ಹೌದು, ಇದು ದಿ ಹೋಲಿ ಸ್ಪಿರಿಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನ ಸ್ಕೂಲ್ ಡೇ ಸೆಲೆಬ್ರೇಷನ್ ಇವತ್ತು. ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಪೇರೆಂಟ್ಸು ಕೂಡ ಬಂದಿರ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ನಡೀತಿದೆ. ಎಲ್ಲ ಡೆಕೋರೇಷನು, ಲೈಟಿಂಗ್ಸು ಎಲ್ಲ ನೋಡ್ತಾನೆ ಇದ್ದೀರಾ ನೋಡಿ. ಮುಂದೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಇದೇ ಇನ್ವಿಟೇಷನ್. ದಿ ಹೋಲಿ ಸ್ಪಿರಿಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಮುಕ್ಕ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ 13th December 2025. ನೋಡಿದ್ರಲ್ವಾ ಮಕ್ಕಳ ಖುಷಿ ಎಷ್ಟಿದೆ ಅಂತ. ಇಷ್ಟಂದ್ರೂ ಅವರ ಸ್ಕೂಲ್ ಡೇ ಅಲ್ವಾ ಇವತ್ತು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಂತೂ ಸ್ಕೂಲ್ ಡೇ. ಅದರ ಜೊತೆಗೆ ಇನ್ನು ಸ್ಪೆಷಲ್ ಏನಪ್ಪ ಅಂದರೆ, ನನ್ನ ಮಗಳಿಗೆ ಇವತ್ತು ಫೆಲಿಸಿಟೇಷನ್ ಇದೆ. ಯಾಕೆ ಅಂದರೆ ಲಾಸ್ಟ್ ಇಯರ್ SSLCಯಲ್ಲಿ ಅವಳು 98% ಸ್ಕೋರ್ ಮಾಡಿ ಒಳ್ಳೆ ಟಾಪ್ ಸ್ಕೋರರ್ ಆಗಿದ್ದಾಳೆ. ಹಾಗೆ ಅವಳೊಟ್ಟಿಗೆ ಇನ್ನಿಬ್ಬರು ಸ್ಟೂಡೆಂಟ್ಸಿಗೂ ಕೂಡ ಸನ್ಮಾನ ಇದೆ ಅಲ್ವಾ? ತುಂಬ ಖುಷಿಯ ವಿಷಯ. ಹಾಗಾಗಿ ಅದೆಲ್ಲ ವಿಷಯವನ್ನು ನಿಮಗೆ ಶೇರ್ ಮಾಡ್ತೇನೆ ಈಗ. ಹಾಗೆಯೇ ಟಾಪ್ ಸ್ಕೋರ್ ಮಾಡಿದ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸಿಗೂ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದೇವೆ ನೋಡಿ. ನಮ್ಮನ್ನು ಜೊತೆಗೆ ಸೇರಿಸಿಕೊಂಡು ಒಳ್ಳೆ ರೀತಿಯಿಂದ ಸನ್ಮಾನ ಮಾಡಿದರು. ಹಾಗೆ ನಾವು ಮಕ್ಕಳೊಟ್ಟಿಗೆ ನಿಂತಿದ್ದೇವೆ. ಎಲ್ಲರೂ ಕೂಡ 3 ಜನ ಮಕ್ಕಳು 99%, 98% ತೆಗೆದಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಸನ್ಮಾನ ಮಾಡಿದರು. ನಿಜಕ್ಕೂ ಅವತ್ತು ನನಗೆ ಹೃದಯ ತುಂಬಿ ಬಂತು. ತುಂಬ ಸಂತೋಷ ಆಯಿತು. ಒಂದು ಹೆಮ್ಮೆಯ ವಿಷಯ ಅಲ್ವಾ, ಮಕ್ಕಳು ಅಷ್ಟು ಮಾರ್ಕ್ಸ್ ತೆಗೆದದ್ದು. ಹಾಗೆಯೇ ಇನ್ನಷ್ಟು ಖುಷಿಯ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತಿದ್ದೇನೆ ನೋಡಿ. ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ಗಳು ಕೂಡ ಬಂದಿದ್ದಾರೆ. ಎಲ್ಲ ಫ್ರೆಂಡ್ಸ್ ಈಗೇನೆ ಸಿಗೋದಲ್ವ, ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಿರ್ತಾರೆ. ಹಾಗೆ ಅವರು ಕೂಡ ಖುಷಿಯಿಂದ ನಗಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಹಾಗೆ ಒಂದು ಕಡೆ ಮೇಕಪ್ ಆರ್ಟಿಸ್ಟ್ಗಳು ಮಕ್ಕಳಿಗೆ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ರೆಡಿಯಾಗಿದ್ದಾರೆ, ಪುಟ್ಟ ಮಕ್ಕಳು. ಇವರನ್ನು ನೋಡಿ, ಪುಟ್ಟ ಮಕ್ಕಳು ಎಷ್ಟು ಚೆಂದ ಡ್ರೆಸ್ ಮಾಡಿಕೊಂಡು ಗೊಂಬೆಗಳೇ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಈಗ ನೋಡಿ, ಅಬ್ಬಾ, ಹುಲಿ ಚಿರತೆ ಎಲ್ಲ ಬರ್ತಾ ಇದೆ. ಇನ್ನು ನೋಡಿ, ಎಲ್ಲ ಟೀಚರ್ಸ್ ಎಲ್ಲ ಮಕ್ಕಳಿಗೆ ರೆಡಿ ಮಾಡ್ತಿದ್ದಾರೆ. ಮಕ್ಕಳು ರೆಡಿಯಾಗಿ ಎಷ್ಟು ಖುಷಿಯಲ್ಲಿ ಓಡಾಡ್ತಾರೆ. ಆ್ಯಕ್ಚುಲಿ ಇಂಥ ಸ್ಕೂಲ್ ಡೇ ಫಂಕ್ಷನ್ಗಳಲ್ಲಿ ನಾವು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಬರ್ತೇವೆ. ಆದರೆ ಅದರ ಹಿಂದೆ ಬಿಹೈಂಡ್ ದ ಸ್ಟೇಜ್ ಎಷ್ಟು ಎಫರ್ಟ್ ಇರ್ತದೆ. ಮೇಕಪ್ ಆರ್ಟಿಸ್ಟ್ಗಳು, ಟೀಚರ್ಸು ಆ ಮಕ್ಕಳನ್ನು ರೆಡಿ ಮಾಡುವಾಗ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತ ನಾನು ಇದೆಲ್ಲ ವಿಡಿಯೋ ಕ್ಲಿಪ್ಸನ್ನು ತಗೊಂಡಿದ್ದು. ಹಾಗೆ ಅವರ ಶ್ರಮಕ್ಕೂ ಕೂಡ ಒಂದು ಇಂಪಾರ್ಟೆನ್ಸ್ ಕೊಡಬೇಕಲ್ವ.
ಹಾಗೆಯೇ ಟೀಚರ್ಸ್ ಒಟ್ಟಿಗೆ ಫೋಟೋಸ್ ತಗೊಂಡೆ, ಒಂದೊಳ್ಳೆ ಮೆಮೊರಿ ಅಲ್ವಾ. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು, ಅವರಿಬ್ಬರ ಜೊತೆಗೂ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು, ಸ್ವಲ್ಪ ಫೋಟೋಸ್ ತಗೊಂಡಾಯಿತು. ಹಾಗೆ ಫೈನಲಿ ಎಲ್ಲ ಡ್ಯಾನ್ಸ್ ಗ್ರೂಪ್ಗಳು ಡ್ರೆಸ್ ಮಾಡಿ ಆಯಿತು, ರೆಡಿ ಆಯಿತು. ಅವರ ಗಡಿಬಿಡಿ, ಅವರ ಕಾತರ, ಖುಷಿ ನೋಡ್ಕೊಂಡು ಬನ್ನಿ. ಅಂತೂ ಸ್ಕೂಲ್ ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯಿತು. ಎಷ್ಟಕ್ಕೊಂದು ಜನ ಬಂದಿದ್ದರು ನೋಡಿದ್ರಲ್ವ, ಸಖತ್ತಾಗಿತ್ತು. ಡ್ಯಾನ್ಸ್ಗಳು ಎಲ್ಲನೂ ಕೂಡ ನಮಗೂ ಕೂಡ ನಮ್ಮ ಸ್ಕೂಲ್ ಡೇಸ್, ನಮ್ಮ ಡ್ಯಾನ್ಸ್ಗಳು ಎಲ್ಲನೂ ಕೂಡ ನೆನಪಾಗುತ್ತೆ. ಈ ಟೈಮಲ್ಲಿ ಖುಷಿಯಾಗುತ್ತೆ. ಅದರಲ್ಲೂ ನನಗಂತೂ ಇವತ್ತಿನ ದಿನ ತುಂಬ ಪ್ರೆಷಸ್. ಯಾಕಂದರೆ ನನ್ನ ಮಗಳಿಗೆ ಸನ್ಮಾನ ಇತ್ತಲ್ವ, ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಕ್ಕೆ. ಹಾಗೆಯೇ ನನಗಂತೂ ಈ ಮಕ್ಕಳ ಒಂದು ಮುಗ್ಧತೆ, ಅವರ ನಗು, ಆ ಖುಷಿ ವಿಡಿಯೋ ಮಾಡೋದಕ್ಕೆ ಅದುವೇ ಕಾರಣ. ಮೇಯ್ನಾಗಿ ಸ್ಪೆಷಲ್ಲಾಗಿ ಈ ಮುಗ್ಧತೆ, ಈ ನಗು ಯಾವಾಗಲೂ ಸಿಗೋಲ್ಲ ರೀ. ಮಕ್ಕಳೊಟ್ಟಿಗೆ ತುಂಬಾ ಖುಷಿಯಾಗತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿಬಿಡಿ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.